ರೇಣುಕಾಸ್ವಾಮಿ ಮನೆಗೆ ಮಾಜಿ ಸಚಿವ ಬಿಸಿ ಪಾಟೀಲ್ ಭೇಟಿ. ದರ್ಶನ್ ಗ್ಯಾಂಗ್ನಿಂದ ಹತ್ಯೆಗೊಳಗಾದ ಚಿತ್ರದುರ್ಗದ ರೇಣುಕಾಸ್ವಾಮಿ ಮನೆಗೆ ಮಾಜಿ ಕೃಷಿ ಸಚಿವ ಬಿಸಿ ಪಾಟೀಲ್ ಭೇಟಿ ನೀಡಿದರು. ಮನೆಗೆ ಭೇಟಿ ನೀಡಿದ ಸಮಯದಲ್ಲಿ ರೇಣುಕಾಸ್ವಾಮಿ ಪೋಷಕರು ಮತ್ತು ಪತ್ನಿ ಸಹನಾಗೆ ಸಾಂತ್ವನ ಹಾಗೂ ಧೈರ್ಯವನ್ನ ಹೇಳಿದರು. ಘಟನೆಯ ಸಂಪೂರ್ಣ ಮಾಹಿತಿಯನ್ನು ಪಡೆದು ನಂತರ ವೈಯಕ್ತಿಕವಾಗಿ 50,000 ರೂಪಾಯಿಗಳ ಧನ ಸಹಾಯ ಮಾಡಿದ್ರು. ಪೂರ್ತಿ ಫ್ಯಾಮಿಲಿನ ಕೊಲಾಪ್ಸ್ ಏನಿಲ್ಲ ಸರ್, ಒಂದು ಜೀವನ ಒಂದು ಸರಿ ಹೋಗುತ್ತೆ ಸರ್. ಹಾಗಾದ್ರೆ ಆಗೋಗ್ತದೆ ಸರ್. ಆರೋಗ್ಯಗಳಿಗೆ ಶಿಕ್ಷೆ ಆಗ್ತದೆ, ಒಂದು ಇದಾಗ್ತದೆ ಸರ್. ಹೌದು, ಅವರು ಸ್ವಾಮಿ ಇದ್ದಾರಲ್ಲ. ಹೌದು ಹೌದು, ತಾಯಿ ಅವ್ರ ತಂಗಿ ಸರ್. ಇವ್ರ ತಾಯಿ 98 ಇಯರ್ಸ್ ಸರ್ ಇದ್ದಾರೆ ಈಗಲೂ. ಅವ್ರದ್ದೆಲ್ಲ ದೇಖಬೇಕು ಅವನೇ ನೋಡಿ. ಇರಲಿಲ್ಲ ವಿಜೇಂದ್ರ ಬರೀ ಏನಾದ್ರೆ ಜೀವ ಬರಲ್ಲ.